the tank when the blast occurred. The factory previously hit by a chemical leak 4 years ago that damaged crops but caused no human deaths. Was being shifted due to local opposition and had not yet started operations at the site. This is the pictures coming in. The incident falls under the Basarulu police jurisdiction, raising fresh concerns over the safety lapses. Massive tank explosion at Kirti Chemicals. And the information we have is that 2 workers have been killed, 3 others have been injured. There's some disturbing visuals of that incident, so viewer discretion is advised as you're watching this breaking news development coming in here on Republic TV. Incident falls under the Basarulu police jurisdiction. Fresh concerns are being raised over safety lapses that might have led to this massive tank explosion at Kirti Chemicals. This is the story coming in from Karnataka's Mandya. These are Bihar origin laborers. They were emptying the tank when the blast spread leak ಆಗಿತ್ತು. ಲೀಕ್ ಆದಾಗ ರೈತರ ಬೆಳೆಗಳು ಹಾಳು ಮೂಳು ತುಂಬ ಆಮೇಲೆ ಅರಣ್ಯ ಎಲ್ಲ ಲಾಸ್ ಆಗಿತ್ತು. ಆಗ ನಾವು ರೈತರ ಇಲ್ಲಿ ಸ್ಟ್ರೈಕ್ ಮಾಡಿ 2022ರಲ್ಲಿ ಇದು ಫ್ಯಾಕ್ಟ್ರಿ ಸ್ಟಾಪ್ ಆಗಿತ್ತು. ಸ್ಟಾಪ್ ಆಗಿದ್ದು ತಿರ್ಗಾ ಮಧ್ಯ ಒಂದ್ಸಲ ರನ್ ಆಗಿತ್ತು. ತಿರ್ಗಾ ರೈತರು ಇದು ಮಾಡಿ ಸ್ಟ್ರೈಕ್ ಮಾಡಿ ಶಾಸಕರು ಬಂದು ಅದನ್ನು ತಿರ್ಗಾ ಸ್ಥಗಿತಗೊಳಿಸಿದ್ರು. ಈಗ ಆ ಫ್ಯಾಕ್ಟ್ರಿನ ತಿಂಗಳಿಂದ ರಿಮೂವ್ ಮಾಡ್ತಾಯಿದ್ದಾರೆ. ಈಗ 8:15 ನಮಗೆ ಸೌಂಡು ಬ್ಲಾಸ್ಟ್ ಆದ ಸೌಂಡ್ ಬಂತು. ಆ ಸೌಂಡ್ ಆದಾಗ ಏನು ಸೌಂಡ್ ಇರ್ಬೋದು ಅಂತ ವಿಚಾರಿಸಿದಾಗ ಇಲ್ಲಿ ಏನೋ ಇಲ್ಲ ಅನಾಹುತ ಆಗದೆ ಅಂತ ಗೊತ್ತಾಯಿತು. ಸ್ಥಳಕ್ಕೆ ಬಂದಾಗ ಇಲ್ಲಿ 2 ಬಾಡಿ ಇದೆ. ಜನ ಯಾರೂ ಇರಲಿಲ್ಲ ಇಲ್ಲಿ. ಈಗ ಅಲ್ಲಿ ಆಲ್ರೆಡಿ ಈಗ 2 ಜನ ನಾವು ನೋಡಿದ್ವು. ನಾವು ನಿಮ್ಮ ಹೆಸರು? ಬಿ ಪ್ರಕಾಶ್ ಅಂತ. ಬಿದಿರಕಟ್ಟೆ. ಎಷ್ಟು ವರ್ಷ ಆಯಿತು ಫ್ಯಾಕ್ಟ್ರಿ ಸ್ಟಾಪ್ ಆಗಿ? 4 ವರ್ಷ ಆಯಿತು. ಅಲ್ಲಿ ಅವಾಗ ಏನಾಗಿತ್ತು? ಹಿಂದೆ ಸ್ಪ್ರೆಡ್ ಆಗಿ ಲೀಕೇಜ್ ಆಗಿತ್ತು ಸಲ್ಫ್ರಿಕ್ ಆಸಿಡ್. ಅದು ಅಪಾರ ಪ್ರಮಾಣದ ಬೆಳೆ ಎಲ್ಲ ಸುಟ್ಟೋಗಿ ಎಲ್ಲ ಭಸ್ಮ ಆಗಿತ್ತು. ನಾವು ರೈತರು ಪ್ರತಿಭಟನೆ ಮೇರೆಗೆ ಅದನ್ನ ಸ್ಟಾಪ್ ಮಾಡಿದ್ರು ಸರ್ಕಾರ. ಈಗ ಬೆಳಿಗ್ಗೆ ಏನು ನಡೀತು ನಿಮ್ಗೆ ಗೊತ್ತಾಯ್ತು ವಿಚಾರ? ನಮ್ಗೆ 8:15 ಸೌಂಡ್ ಬಂತು, ಗೊತ್ತಾಯ್ತು. ನಾವು ಈ ಸೌಂಡ್ ಏನು ಅಂತ ಗೊತ್ತಾದಾಗ ಆಮೇಲೆ ಯಾರೋ ವಿಚಾರ ಹೇಳಿದ್ರು, ಇಲ್ಲಿ ಫ್ಯಾಕ್ಟ್ರಿ ಏನೋ ಅನಾಹುತ ಆಗದೆ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡ್ಲಾಗಿ ಇಲ್ಲಿ 2 ಡೆಡ್ ಬಾಡಿ ಇದೆ. ಆಮೇಲೆ ಆಂಬುಲೆನ್ಸ್ ಅಲ್ಲಿ ತಗೊಂಡೋದ್ರು ಇಬ್ಬರನ್ನ ಅಂತ ಗೊತ್ತಾಯ್ತು. ಈ ಹೆಚ್ಚಿನ ತನಿಖೆಗೆ ಈಗ ಪೊಲೀಸ್ ಇಲಾಖೆ ಇಲ್ಲ ನಾವು ಬಂದ್ ಮಾಡು ಎಲ್ಲಿ ಅದಕ್ಕೆ ಬಂದ್ ಮಾಡ್ತೇವೆ. ಅಲ್ಲಿ ಕಾಯ್ತದೆ, ಬಂದ್ ಮಾಡುವ ಅಲ್ಲಿ ನೋಡಿ. ಈಗ ಅಲ್ಲಿ ಜಾಸ್ತಿ ಆಯ್ತು. ಬಂದ್ ಮಾಡ